ಚೆಕ್ ಆಡಿಯೋ ಚೆಕ್. ಎಸ್, ನಮ್ಮ ಜೊತೆಗೆ ಇದೀಗ ಕೊರಿಯೋಗ್ರಾಫರ್ ಆಗಿರುವಂತಹ ಮಣಿಚಂದ್ರ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಸರ್ ನಮಸ್ತೆ. ಹಾಯ್, ನಮಸ್ಕಾರ. ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ. ಫಸ್ಟ್ ನೀವೇ ನೋಡಿ ಕೇಳಿರೋದು ಹೇಗಿದ್ದೀರಿ ಅಂತ. ಖುಷಿ ಆಗ್ತಾಯಿದೆ. ಬ್ಯಾಕ್ ಟು ಬ್ಯಾಂಗ್ಳೂರ್ ಅಂತ ಬರಬೇಕಾದ್ರೆ ತುಂಬ ಖುಷಿ ಆಗುತ್ತೆ. ಇಲ್ಲಿ ನನಗೆ ಇಲ್ಲಿ ಪ್ರಾಜೆಕ್ಟ್ ಮಾಡಬೇಕಂತ ತುಂಬ ಒಂದು 5 years ಕನಸು ನನಗೆ. ಯಾಕೆಂದರೆ ತಮಿಳಲ್ಲಿ ಮಾಡ್ತಾಯಿದ್ದೆ ತುಂಬ. ಇಲ್ಲಿ ನಾನು ತುಂಬ ಶೋಸ್ ಆಡಿದ್ದೀನಿ. ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್, ಕುಣಿಯೋಣ ಬಾರೋ, ಡ್ಯಾನ್ಸಿಂಗ್ ಸ್ಟಾರ್ಸು, ಸೂಪರ್ ಕುಟುಂಬ, ಇಂಡಿಯನ್ ಶೋ ಎಲ್ಲ ಆಡಿದ್ದೀನಿ. ಆದರೆ ಅಲ್ಲಿ ಆಪರ್ಚುನಿಟೀಸ್ ಓಪನ್ ಆಯಿತು. ಸೊ ಅದಕ್ಕೆ ಅಲ್ಲಿ ಹೋಗಿ ಹಂಗೆ ಒಂದು ಫ್ಲೋಲ್ಲಿ ಹೋಗಿ ತಿರ್ಗಿ ಹಿಂಗೆ ಬಂದಿದ್ದೀನಿ, ಒಂದು ಯೂಟರ್ನ್ ಹಾಕ್ಕೊಂಡು ಬಂದಿದ್ದೀನಿ. ಸೊ ಎಸ್, ಮುದೋಳು ಸಿನಿಮಾ ನಿಮಗೆ ಎಷ್ಟು ಪ್ಲಸ್ ಪಾಯಿಂಟ್ ಇದೆ? ಹಾಗೆ ವಿಕ್ಕಿ ಸರ್ನ ನೀವು ಅಣ್ಣ ಅಂತ ಕೂಡ ಕರಿತಾ ಇದ್ರಿ. ಏನು ಹೇಳ್ತೀರಿ ವಿಕ್ಕಿ ಸರ್ ನಟನೆಯ ಬಗ್ಗೆ ಮತ್ತು ಮುದೋಳು ಚಿತ್ರದ ಬಗ್ಗೆ? ಮುದ್ದೋಳ್ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಶೂಟಿಂಗಲ್ಲಿ ಇದ್ದೆ ನಾನು. ತುಂಬ ಚೆನ್ನಾಗಿ ಬರ್ತಾಯಿದೆ. ಶೋರಿಲು ನೋಡಿದ್ದೀನಿ, ಸೂಪರಾಗಿ ಬರ್ತಾಯಿದೆ. ವಿಕ್ಕಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ತುಂಬ ಕಂಫರ್ಟಬಲಾಗಿ ಇಟ್ಕೊಂಡ್ರು. ರಿಹರ್ಸಲ್ ಬರಬೇಕಾದ್ರೂ ಲೈಕ್ ತುಂಬ ಡೌನ್ ಟು ಅರ್ತ್. ಎಲ್ಲಿ ಆ್ಯಟಿಟ್ಯೂಡು, ನಾನು ಆರ್ಟಿಸ್ಟು ಆ ಥರ ಎಲ್ಲ ಇಲ್ಲ. ನನ್ನ ಕ್ಲಾಸಲ್ಲೇ ಇದ್ದರು. ಸಾಂಗ್ನ ಒಂದು 4 ದಿನ ಮುಂಚೆ ಬಂದು ಫುಲ್ ನನ್ನ ಕ್ಲಾಸಲ್ಲೇ ಇದ್ದರು. ಎಷ್ಟು ಬೆಂಡ್ ಬೇಕೋ ತಗೊಳ್ಳಿ ಅಂತ ಅಷ್ಟೊಂದು ಫ್ರೀಡಮ್ ಕೊಟ್ಟರು. ಅದಕ್ಕೆ ಔಟ್ಪುಟ್ಟು. ಸೊ ಎಲ್ಲ ನೋಡಿರ್ತೀರಾ. ಸೊ ಹೋಪ್ ಯು ಆಲ್ ಲೈಕ್ ಇಟ್. ಓಕೆ.